ಕನ್ಸ ಕನ್ಸ ಎಷ್ಟು ಕೆಟ್ಟದಾಗಿದೆ ಅಂದ್ರೆ ಅದಕ್ಕೆ ನಾನು ಇಷ್ಟು ಹೆದರ್ಕೊಂಡಿದ್ದೀನಿ. ಇನ್ನೇನಾದ್ರೂ ಅದು ನಿಜ ಆದ್ರೆ ಆ ಆರ್ತಿ ಚಂದ್ರಶೇಖರ್ ಏನಾದ್ರೂ ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ ನನ್ನ ಕತಿ ಏನೋ ಬೇಡ. ನೋ ನೋ ಹಾಗಾಗ್ಬಾರ್ದು. ನೋ ನೋ ಹಾಗಾಗ್ಬಾರ್ದು. ಮೇಡಮ್ ಏನಾಯ್ತು? ಯಾಕೆ ಕೂಕೊಂಡ್ರಿ? ಏನಾಯ್ತು ಸ್ವೀಟಿ? ನೀನ್ ಕಿರ್ಚಿದ್ ಅಲ್ಲಿ ತನಕ ಕೇಳಿಸ್ತು. ಶ್ವೇತಾ, ಏನಾಯ್ತಮ್ಮ? ಏನಾದ್ರೂ ಕೆಟ್ಟ ಕನ್ಸು ನೋಡಿದ್ಯಾ? ಏನಿಲ್ಲ, ಏನೋ ರ್ಯಾಂಡಮ್ ಕನ್ಸಷ್ಟೆ. ಅದೆಲ್ಲ ನಿಜ ಆಗಕ್ಕೆ ಸಾಧ್ಯನೇ ಇಲ್ಲ. ಐಮ್ ಆಲ್ ರೈಟ್. ನೀವೆಲ್ಲರೂ ಹೋಗಿ. ನಾನೇ ಸ್ವಲ್ಪ ಹೊತ್ತು ನಿನ್ ಜೊತೆ ಇರ್ಲಾ ಸ್ವೀಟಿ? ಭಾರ್ಗು ಪ್ಲೀಸ್. ಐಮ್ ಫೈನ್. ಐಮ್ ಆಲ್ ರೈಟ್. ಹೋಗಿ. ಹೇ ಮೌರ್ಯ. ಮೌರ್ಯ ಕಾಲ್ ಮಾಡಿದ್ದಾನ? ಮಾತಾಡು. ಹಲೋ, ಗುಡ್ ಮಾರ್ನಿಂಗ್ ಮೌರ್ಯ. ಅಮ್ಮ ಈಗ ನೆನಪಲ್ಲೇನೋ? 4 ದಿವಸ ಆಗಿತ್ತು ನೀನ್ ಕಾಲ್ ಮಾಡಿ. ಏನ್ ಅಷ್ಟೊಂದು ಬ್ಯುಸಿ ಆಗ್ಬಿಟ್ಟಿದ್ಯಾ? ಬಿಸಿ ಕುಡಿಯಲಿ. ಹಲೋ ಮಾರಾಯ, ಏನಪ್ಪ ನಿನ್ ಪ್ರಾಬ್ಲಮ್ಮು? ನಾನು ಮೊನ್ನೆನೇ ಕಾಲ್ ಮಾಡಿ ಟಿಕೆಟ್ ಬುಕ್ ಮಾಡು ಅಂತ ಹೇಳಿದೆ. ಟಿಕೆಟ್ ಬುಕ್ ಮಾಡಿದ್ಯಾ? ಹೇ, ಇನ್ನೂ ಟಿಕೆಟ್ ಬುಕ್ ಮಾಡಿಲ್ವಾ? ನಿಮ್ಮ ಅಣ್ಣನ ಮದ್ವೆ ಮಾರಾಯ. ಏನ್ ಅಷ್ಟೊಂದು ಬಿಸಿನಾ? ಅಲ್ಲ, ನಿಮ್ಮ ಅಣ್ಣನ ಮದ್ವೆಗೆ ನೀನೇ ಗೆಸ್ಟ್ ತರ ಬರ್ತೀಯೋ ಏನು? ಏನ್ ತಾಳಿ ಕಟ್ಟೋ ಟೈಮಿಗೆ ಬರ್ತೀಯಾ? ಹಲೋ, ನಾನ್ ಕಣೋ, ಹೇಗೋಯ್ದ್ಯಾ? ನಮ್ದೇನಿರುತ್ತೆ ಹೇಳು, ಅದೇ ಆಫೀಸ್, ಅದೇ ಮೀಟಿಂಗ್, ಅದೇ ಬ್ಯಾಂಗ್ಳೂರ್ ಟ್ರಾಫಿಕ್. ನೀನ್ ಹೇಳ್ಬೇಕು. ಮಯೂನಾ ರೂಮಲ್ಲಿದ್ದಾಳೆ, ನಿಧಿ ಈಗ ತಾನೇ ಎದ್ದಿದ್ದಾಳೆ, ಬ್ರಷ್ ಮಾಡಿಸ್ತಾ ಇದ್ದಾಳೆ. ನೀನು ಹೋಗಿ ಬ್ರಷ್ ಮಾಡಿಸೋ ಜೊತೆ ಕೊಡಿಲಿ. ನಾನೇನೋ ಸೀರಿಯಸ್ ಆಗಿ ಮಾತಾಡ್ತಾ ಇದೀನಿ, ಬ್ರಷ್ ಅಂತೆ. ಹಲೋ, ಏನ್ ತಮಾಷೆ ಮಾಡ್ತಿಲ್ಲ ನಾನು. ಅಪ್ಪ, ನೀನ್ ಬ್ಯಾಂಗ್ಳೂರಿಗೆ ಯಾವಾಗ ಬರ್ತಿದ್ಯಾ? ನೀನ್ ಟಿಕೆಟ್ ಯಾವಾಗ ಬುಕ್ ಮಾಡ್ತಿದ್ಯಾ? ನೋಡೋ, ಹೀಗೆಲ್ಲ ಮಾಡಿದ್ರೆ ನಂಗೆ ಕೋಪ ಬರುತ್ತೆ. ಸರಿ, ಇವಾಗ ನೆಕ್ಸ್ಟ್ ವೀಕು ನೀನು ಇಂಡಿಯಾಗೆ ಬರ್ತಿದ್ಯಾ ಇಲ್ವಾ? ಎಲ್ಲೋ ಹೋಗ್ತಾನೆ, ಬಂದೇ ಬರ್ತಾನೆ. ಅಣ್ಣನ ಮದ್ವೆ ನೋಡೋ ಆಸೆ ಇರಲ್ವಾ ಅವನ್ಗೆ? ಆಸೆ ಇದ್ದೋನು ಟಿಕೆಟ್ ಬುಕ್ ಮಾಡ್ಬೇಕು ತಾನೆ. ನೋಡು, ನೀನ್ ಟಿಕೆಟ್ ಬುಕ್ ಮಾಡ್ತೀಯೋ ಇಲ್ವೋ? ಇಲ್ಲಿ ಕೊಡಿ, ಇಲ್ಲಿ ನಾನು ಮಾತಾಡ್ತೀನಿ. ಅಮ್ಮ ಮಾತಾಡ್ಬೇಕಂತೆ, ನೋಡು, 1 ನಿಮಿಷ ಕೊಟ್ಟು. ಅಷ್ಟು ಬೇಗ ಬ್ಯುಸಿನಾ? ಈಗ ತಾನೇ ಕಾಲ್ ಮಾಡ್ದಲ್ಲೋ. ಸರಿನಪ್ಪ, ಒಂದು ಕೆಲಸ ಮಾಡು, ಈವ್ನಿಂಗ್ ನಾವೆಲ್ಲರೂ ಫ್ರೀ ಇರ್ತೀವಿ, ಕಾಲ್ ಮಾಡು, ವಿಡಿಯೋ ಕಾಲ್ ಮಾಡು, ನೋಡ್ಬೇಕು ಅನ್ನಿಸ್ತಿದೆ. ಸರಿ, ಎಲ್ಲರೂ ಫ್ರೀ ಇರ್ತೀವಿ, ಕಾಲ್ ಮಾಡು. ಟೇಕ್ ಕೇರ್. ಎಸ್ ಚಾಮ್, ಟೇಕ್ ಕೇರ್. ಅಮ್ಮ, ಖುಷಿಗೆ ಎಕ್ಸ್ಟ್ರಾನೇ ತಿಂತಿದ್ಯಲ್ಲಮ್ಮ. ಖುಷಿನೇ. ಅವನ್ ವಾಯ್ಸ್ ಕೇಳಿ ಎಷ್ಟು ದಿನ ಆಗಿತ್ತು. ಏನೋ ಸಮಾಧಾನ ಅವನ ಜೊತೆ ಮಾತಾಡಿದ್ರೆ. ನೀನು ಅವನು ನನ್ನ 2 ಕಣ್ಣಿದ್ದ ಹಾಗೆ. ನಿಮ್ಮಿಬ್ರ ಜೊತೆ 2 ನಿಮಿಷ ಮಾತಾಡಿದ್ರು ಸಾಕು, ನನ್ನ ಟೆನ್ಷನ್ ಎಲ್ಲ ಮಾಯ ಆಗೋಗುತ್ತೆ. ಮಕ್ಕಳಂದ್ರೆ ನೀವಿಬ್ರೇ ಕಣೋ. ಎಷ್ಟು ಹೆಮ್ಮೆ ಆಗುತ್ತೆ ಗೊತ್ತಾ? ಅವನ್ ಯಾವಾಗ ಇಂಡಿಯಾಗೆ ಬರ್ತಾನೋ ಅಂತ ನಾನು ಕಾಯ್ತಾ ಇದ್ದೀನಿ.
ನಕ್ಷತ್ರ ನೀನ್ ಕೂತ್ಕೋ, ಚಂಪಾ ಬಡಿಸ್ತಾಳೆ. ಇರ್ಲಿ ಆಂಟಿ. ನೀನ್ ಎಷ್ಟು ಹೇಳಿದ್ರು ಕೆಲಸ ಮಾಡೋದ್ ಬಿಡಲ್ಲ. ಸಾಕು ಸಾಕು. ಸ್ವೀಟಿ ಸ್ವೀಟಿ ಬೇಗ ಬಾ, ಎಷ್ಟೋ ತನಕ ಕಾಯೋದು? ಬರ್ತೀನಿ ಅಂತ ಹೇಳ್ದೆ ತಾನೆ ಬಾರ್ಗು, ಮತ್ತ್ಯಾಕ್ ಪದೇ ಪದೇ ಕರೆಯೋದು? ನೋಡಿ ಅದಕ್ಕೆ ತಿಂಡಿ ಕರೆದ್ರೆ ಹೆಂಗ ಆಡ್ತಾಳೆ. ಹಸುವು ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ಹೀಗೆ ಆಡೋದು. ಬಲವಂತ ಮಾಡಿ ತಿನ್ನಿಸ್ತೀವಲ್ಲ, ಅದಕ್ಕೆ ಕೊಬ್ಬು ಅವಳಿಗೆ. ಬರ್ತಾಳ್ ಬಿಡು. ಏನು ಒಂದ್ 10 ವೆರೈಟಿ ತಿಂಡಿ ಮಾಡಿರೋ ತರ ಪದೇ ಪದೇ ಕೂಗ್ತಿದ್ರಲ್ಲ, ಏನ್ ತಿಂಡಿ? ಇಡ್ಲಿ ಮೇಡಮ್. ವಾಟ್ ದ ಹೆಲ್, ಕನ್ಸಲ್ಲೂ ಇಡ್ಲಿ ಇಲ್ಲೂ ಇಡ್ಲಿ. ಬೆಳಗ್ಗೆ ಬೆಳಗ್ಗೆ ಬೀಳೋ ಕನ್ಸು ನಿಜ ಆಗುತ್ತೆ ಅಂತಾರೆ, ಇದು ಹಾಗೇನಾ? ಮೇಡಮ್ ಇನ್ನೊಂದು ಇಡ್ಲಿ ಬಡಿಸ್ಲಾ? ಮೇಡಮ್ ಇನ್ನೊಂದು ಬಡಿಸ್ಲಾ? ಬೇಡ. ತಿನ್ನಿ ಮೇಡಮ್, ನೀವೊಳ್ಳೆ ಇಷ್ಟಿಷ್ಟೇ ತಿಂತೀರಾ, ತಿನ್ನಿ. ಬೇಡ. ಯಾಕೆ ಬೆಳಗಿಂದ ಬರೀ ಕಿರ್ಚಾಡ್ತಾ ಇದ್ಯಾ? ಇವಳು ಇಡ್ಲಿ ಬಡಿಸ್ತೀನಿ ಎಂದಿದ್ದು ಬಾಂಬ್ ಹಾಕ್ತೀನಿ ಅನ್ಲ. ಏನಾದ್ರೂ ಇದ್ರೆ ಹೇಳು ಸ್ವೀಟಿ, ಈ ತರ ಟೆನ್ಷನ್ ಕೊಡ್ಬೇಡ. ಏನಾದ್ರೂ ನೋಡಿ ಹೆದರ್ಕೊಂಡಿದ್ಯಾ? ನೋ ನಥಿಂಗ್. ಸಾರಿ ನಕ್ಷತ್ರ, ನೀವೆಲ್ಲ ತಿನ್ನಿ. ಅಮ್ಮ, ಅಪ್ಪ ಎಲ್ಲಿ? ತಿಂಡಿ ಮಾಡಿದ್ರಾ? ನೀನ್ ಯಾವತ್ತಿಂದ ಅವ್ರ ಊಟ ತಿಂಡಿ ಬಗ್ಗೆ ವಿಚಾರಿಸಕ್ ಶುರು ಮಾಡಿದ್ಯೆ? ಈ ಮನೇಲಿ ಕೇಳಿದ್ರು ಕಷ್ಟ, ಕೇಳ್ದಿದ್ರು ಕಷ್ಟ. ಎಲ್ಲಿ ಅವರು? ಆಗ್ಲೇ ಏನೋ ಕೆಲ್ಸ ಇದೆ ಅಂತ ಹೊರಗಡೆ ಹೋದ. ಇಷ್ಟು ಬೇಗ ಏನ್ ಕೆಲ್ಸ? ಎಲ್ಲೋಗಿರ್ಬೋದು? ಆ ತುಳಸಿ ಬಗ್ಗೆ ಹುಡ್ಕೊಂಡ? ಬಂದ್ರಲ್ಲ, ಇಷ್ಟು ಬೆಳಗ್ಗೆ ಎಲ್ಲಿಗೆ ಹೋಗಿದ್ರಿ? ನೀವು ಬರೋದು ಲೇಟ್ ಆಗತ್ತೆ ಅಂತ ನಾವು ತಿಂಡಿ ಕುತ್ಕೊಂಡ್ಬಿಟ್ವಿ. ಬನ್ನಿ ಕುತ್ಕೊಳ್ಳಿ. ನಾನು ಕಮಿಷನರ್ನ ಮೀಟ್ ಮಾಡಕ್ ಹೋಗಿದ್ದೆ. ಇಷ್ಟು ಬೆಳಗ್ಗೆ ಏನ್ರಿ ಅದು? ಹೀಗೆ ಸುಮ್ಮನೆ ಕ್ಯಾಶುಯಲ್ ಮೀಟು, ಅದು ಇದು ಅಂತ ಮಾತಾಡ್ಕೊಂಡು ಕೂತಿದ್ವಿ. ಅಂಕಲ್ ತಿಂಡಿ? ಬೇಡಮ್ಮ, ನಾನು ಅಲ್ಲೇ ಮುಗಿಸ್ಕೊಂಬಂದೆ, ನಂದಾಗಿದೆ. ಯಾಕೆ ಮೇಡಮ್, ಇಷ್ಟೇ ಸಾಕಾ? ಇನ್ನೊಂದು ಬಡ್ಸ್ಕೊಳ್ಳಿ. ನನಗ್ ಬೇಕು ಅಂದ್ರೆ ನಾನು ಕೇಳಿ ಹಾಕಿಸ್ಕೊಂತೀನಿ. ಆಗ್ಲಿಂದ ಬೇಕಾ ಮೇಡಮ್, ತಿನ್ನಿ 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 ಅಲ್ಲ, ನಾನು ತಲೆ ತಿನ್ಬೇಡ ನಕ್ಷತ್ರ. ಅದಕ್ಕೆ ಯಾಕೆ ಸಿಟ್ ಮಾಡ್ಕೋತಾ ಇದೀಯಾ? ಬೇಡ ಅಂದ್ರೆ ಬೇಡ ಅನ್ನು. ಪಾಪ ಏನೋ ಕೇಳಿದ್ಲು. ತಟ್ಟೆಲಿರೋದ್ನಾದ್ರೂ ತಿನ್ಬಿಟ್ಟು ಹೋಗು, ಹಾಗೆಲ್ಲ ಅರ್ಧಂಬರ್ಧ ಬಿಡಬಾರ್ದು. ನನಗ್ ಬೇಡ ಅಂತ ಹೇಳ್ದೆ ತಾನೆ. ತಟ್ಟೆನಲ್ಲಿ ಅರ್ಧಕ್ಕೆ ಬಿಡೋ ಅಭ್ಯಾಸ ಅನ್ನೋದು ಯಾವತ್ ಬಿಡ್ತೀಯೋ? ಆಂಟಿ, ಮೇಡಮ್ಗೆ ಏನಾಗಿದೆ? ಆರಾಮಾಗೇ ಇದ್ದಾರಲ್ವಾ? ಬೆಳಿಗ್ಗೆಯಿಂದ ಒಂಥರ ಇದ್ದಾರೆ. ಮೂಡ್ ಸರಿ ಇಲ್ಲ ಅನ್ಸುತ್ತೆ, ಅದಕ್ಕೆ ಹಿಂಗ ಆಡ್ತಿದ್ದಾಳೆ. ಬೆಳಗ್ಗೆ ಬೇರೆ ಕೆಟ್ಟ ಕನ್ಸ್ ಬಿತ್ತು ಅಂತ ಎದ್ ಬೇರೆ ಕೂತಿದ್ಲು. ಅದಕ್ಕೆ ನಮ್ ಸ್ವೀಟಿ ಹೆಸರಲ್ಲಿ ಒಂದ್ ಶಾಂತಿ ಹೋಮ ಮಾಡ್ಸಿದ್ರೆ ಹೇಗೆ? ಅವಳಿಗೆ ಒಳ್ಳೇದಾಗತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇರು, ನಾನು ಇವ್ರಿಗೆ ಹೇಳ್ತೀನಿ.
ಏನು ತುಂಬಾ ಟೆನ್ಷನ್ನಾ? ಹುಚ್ಚಡಿತಿದ್ಯಾ? ಇನ್ನು ಎಷ್ಟು ದಿನ ಇದಲ್ಲ? ಈ ಕಡೆ ನಿನ್ ಮದ್ವೆನೂ ಆಗ್ತಿಲ್ಲ, ಆ ಕಡೆ ನನ್ನ ಪ್ರಾಬ್ಲಮ್ಸ್ಗೆ ಪರ್ಮನೆಂಟ್ ಸೊಲ್ಯೂಷನ್ನು ಸಿಗ್ತಿಲ್ಲ. ನಿನ್ನ ಅಪ್ಪ ಅನ್ನಿಸ್ಕೊಂಡವನ್ಗೆ ಅದ್ಯಾವ ಟೈಮಲ್ಲಿ ಏನ್ ಸತ್ಯ ಗೊತ್ತಾಗುತ್ತೋ, ನಿನ್ ಲೈಫ್ ಅದೇನಾಗುತ್ತೋ. ಟೆನ್ಷನ್ ಟೆನ್ಷನ್ ಟೆನ್ಷನ್. ನಿನ್ ಲೈಫ್ ಹೀಗಾಗತ್ತೆ ಅಂತ ಯಾರು ಅನ್ಕೊಂಡೇ ಇರ್ಲಿಲ್ಲ ಶ್ವೇತಾ. ಯೋಚನೆ ಮಾಡಿ ಮಾಡಿ ನನಗೆ ತಲೆ ಕೆಡ್ತಿದೆ. ರಾತ್ರಿ ಸರಿಯಾಗಿ ನಿದ್ದೆ ಬರ್ತಿಲ್ಲ, ಸರಿಯಾಗಿ ಊಟ ಸೇರ್ತಿಲ್ಲ. ಇದೇ ತರ ಆದ್ರೆ ನನ್ಗೆ ಹುಚ್ಚಿಡಿಯುತ್ತೆ. ಏನ್ ಮಾಡ್ಲಿ ಅಂತಾನೂ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಗೊತ್ತಾಗ್ತಲ್ವಾ? ಗೊತ್ತಿದ್ರೆ ನಾನ್ ಯಾಕೆ ಸುಮ್ನಿರ್ತಿದ್ದೆ? ನೋ ಶ್ವೇತಾ, ನಿನ್ನ ಹತ್ರ ಒಂದ್ ಪ್ಲಾನ್ ಇದೆ. ನೆನ್ನೆಯಿಂದ ಆ ಪ್ಲಾನ್ ನಿನ್ ತಲೆ ಕೊರಿತಿದೆ. ಇನ್ಫ್ಯಾಕ್ಟ್ ಆ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಚಿಟ್ಕೆ ಹೊಡೆಯೋ ಅಷ್ಟರಲ್ಲಿ ನಿನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ನಿನಗೂ ಗೊತ್ತು. ಹೆದರಬೇಡ, ನಿನ್ನ ಪ್ಲಾನ್ ಕರೆಕ್ಟ್ ಆಗೇ ಇದೆ. ಇನ್ಫ್ಯಾಕ್ಟ್ ಇಟ್ಸ್ ದ ಬೆಸ್ಟ್. ಹಾಗೆ ಮಾಡು, ನಿನ್ ಪ್ರಾಬ್ಲಮ್ ಎಲ್ಲ ಪರ್ಮನೆಂಟ್ ಆಗಿ ಮುಗ್ದೋಗುತ್ತೆ. ಹಲೋ, ಕರೆಕ್ಟ್ ಟೈಮ್ಗೆ ಕಾಲ್ ಮಾಡಿದ್ಯಾ? ಸೊ ನನ್ನ ಕೆಲಸ ರೆಡಿ ಅಂತಾಯ್ತು. ಏನ್ ಮಾಡ್ಬೇಕು ಹೇಳು, ನಾನ್ ರೆಡಿ. ಏನ್ ಬೇಕಾದ್ರೂ ಮಾಡ್ತೀಯಾ? ಎನಿಥಿಂಗ್ ಫಾರ್ ಯು ಅಂಡ್ ಎವ್ರಿಥಿಂಗ್ ಫಾರ್ ಯು. ಇವಾಗ ಇಷ್ಟು ಬಿಲ್ಡಪ್ ಕೊಟ್ಟು ಆಮೇಲೆ ಕೈ ಎತ್ತಬಾರ್ದು, ಈಗಲೇ ಹೇಳ್ತಿದ್ದೀನಿ. ಚಾನ್ಸೇ ಇಲ್ಲ. ವಿಷಯ ನನಗೆ ನಿನ್ಗೆ ಬಿಟ್ಟು ಸತ್ರು ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಈ ಗುಟ್ಟು ಮೇಂಟೈನ್ ಮಾಡೋ ವಿಷಯದಲ್ಲಿ ನಿನಗೆ ನನಗಿಂತ ನಂಬಿಕಸ್ತರು ಸಿಗಲ್ಲ. ಕಣ್ಣು ಮುಚ್ಕೊಂಡು ನಂಬೋದು. ನೋ, ಅದಕ್ಕೆ ಈ ಡೀಲ್ನ ನಿನಗೆ ಕೊಡ್ತಿದ್ದೀನಿ. ಹುಷಾರಾಗಿ ಮಾಡಿ ಮುಗಿಸ್ಬೇಕು. ಮುಗ್ಸೋದಾ? ಎಸ್. ಓ ಓ ಓ ನೀನ್ ಹೇಳ್ತಿರೋದ್ ನೋಡಿದ್ರೆ ಯಾರಿಗೋ ಮುಹೂರ್ತನೇ ಇಟ್ಟಿರೋ ಹಾಗಿದೆ. ಮೇಲೆ ಕಳ್ಸೋ ಮುಹೂರ್ತ ಫಿಕ್ಸ್ ಆಗಿದೆ. ಅವ್ರಿದ್ರು ಅಂತ ಹೇಳಕ್ಕೆ ಒಂದೇ ಒಂದು ಕ್ಲೂನು ಉಳಿಸ್ದೆ ಎತ್ಬಿಡ್ತೀನಿ. ಯಾರು ಹೇಳು? ನನ್ನ ಅಪ್ಪ ಮಿಸ್ಟರ್ ಚಂದ್ರಶೇಖರ್. ಮೇಡಮ್, ಪಾಲಿಶ್ ಮಾಡ್ಕೊಂಡ್ ಬರಕ್ ಹೇಳಿದ್ರಿ, ಮಾಡ್ಕೊಂಡ್ ಬಂದೆ ಇಲ್ಲಿಗೆ. ನೋಡಿ ಮೇಡಮ್. ಈಗ ತುಂಬಾ ಚೆನ್ನಾಗಿ ಕಾಣ್ತಿದೆ.
ಮೇಡಮ್ ಅಂದಹಾಗೆ ಇನ್ನೂ ಸಾಕಷ್ಟು ಒಡವೆ ತಂದಿದ್ದೀನಿ, ಎಲ್ಲ ಕಾರಲ್ಲಿದೆ. ಹೇಗಿದ್ರು ನಿಮ್ಮ ಮನೇಲಿ ಮದುವೆ ಇದೆ, ಯಾವ್ಯಾವ ಡಿಸೈನ್ ಇದೆಯೋ ಬೆಸ್ಟ್ ಡಿಸೈನು ಮಾರ್ಕೆಟಲ್ಲಿ ಇರೋದೆಲ್ಲ ತಂದಿದ್ದೀನಿ. ನಿಮ್ಮ ಸೊಸೆಂದ್ರಿಗೂ ಹೇಳಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ಯಾವ ಒಡವೆ ಬೇಕೋ ನಿಮ್ಮ ಗಂಡಂದ್ರಿಗೆ ಹೇಳಿ ತಗೋಬೋದು. ಓಹೋ ಸೇಠ್ಜಿ, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಆರಾಮ್ ಸರ್. ಬೆಳಗ್ಗೆನೆ ಮನೆಗೆ ಬಂದ್ಬಿಟ್ಟಿದ್ದೀರಾ? ಮೇಡಮ್ ಇದೇ ಪ್ಯಾಟ್ರನ್ದು ಇನ್ನ 3 ನೆಕ್ಲೆಸ್ ಬೇಕು ಅಂತ ಹೇಳಿದ್ರಿ, ಈಗ ಬೇಡ ಅಂದ್ರಲ್ಲ, ಯಾಕೆ? ಹಾ ಹೇಳಿದ್ದೆ ಭಾಳ ಹಿಂದೆ. ಆಗ ನನ್ನ ಯೋಚನೆಗಳೇ ಬೇರೆ ಇತ್ತು. ನಾಲ್ಕು ಜನ ಸೊಸೆರು ಬರ್ತಾರೆ, ಒಬ್ರು ಹೆಚ್ಚು ಒಬ್ರು ಕಮ್ಮಿ ಆಗಬಾರ್ದು, ಎಲ್ರಿಗೂ ಈಕ್ವಲ್ ಆಗಿ ಕೊಡಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಈಗ ನನಗೆ ಅಂಥ ಆಸೆಗಳಿಲ್ಲ. ಸದ್ಯಕ್ಕೆ ನಾನು 3ನೇ ಸೊಸೆಗೆ ಮದುವೆ ಮಾಡಿಸ್ತಾ ಇದ್ದೀನಿ, ಮುಂದೆ ನಾನು 4ನೇ ಸೊಸೆಗೂ ಮಾಡಿಸ್ತೀನಿ. ಪರವಾಗಿಲ್ಲ ಮೇಡಮ್, ಇವ್ರದ್ದು ಮದುವೆ ಆಗಿದ್ರೇನಂತೆ, ಈಗಲೂ ಒಡವೆ ಮಾಡಿಸ್ಕೊಡ್ಬೋದಲ್ಲ. ನೀವೊಂದು ಮಾತು ಹೇಳಿ ಅಚ್ಚುಕಟ್ಟಾಗಿ ನಾನು ಮಾಡ್ಕೊಡ್ತೀನಿ. ಏನು ಬೇಡ, ಈ ಶಕುಂತಲಾ ದೇವಿ ಕೊಡೋ ಒಡವೆ ಹಾಕೊಳ್ಳೋಕ್ಕೂ ಯೋಗ್ಯತೆ ಬೇಕು. ಅದು ಇವರಿಬ್ರಿಗೂ ಇಲ್ಲ, ಅದಕ್ಕೆ ಮಾಡಿಸ್ತಿಲ್ಲ. ನೀವು ಹೇಳ್ದಷ್ಟು ಮಾಡಿ ಸಾಕು. ಏನ್ ಹೇಳ್ತಾ ಇದ್ಯಾ? ನಿಮ್ಮಪ್ಪನ ಏನ್ ಕಾಮಿಡಿ ಮಾಡ್ತಾ ಇದ್ಯಾ? ಅವನಿಂದ ನನ್ನ ಲೈಫ್ ಕಾಮಿಡಿ ಆಗ್ತದೆ, ಅದು ಟ್ರಾಜಿಡಿಕ್ ಟರ್ನ್ ಆಗಿ ನಿನ್ನ ಕೈಯಲ್ಲಿ ಕೆಲಸ ಆಗುತ್ತೋ ಇಲ್ವೋ ಫಸ್ಟ್ ಅದನ್ನ ಹೇಳು. ಶ್ವೇತಾ, ನಿಮ್ಮಪ್ಪ ಕಣೆ. ಯಾವಪ್ಪ ಯಾರಿಗಪ್ಪ? ನನ್ನ ಅಪ್ಪನ ಮೇಲೆ ಇಲ್ದೇ ಇರೋ ಆಸೆ ನನಗೆ ಈ ಮನುಷ್ಯನ ಮೇಲೆ ಬರುತ್ತಾ? ಕೇಳಿಸ್ತಾ ಇದ್ಯಾ? ಹಲೋ, ನನಗಿಲ್ದೇ ಇರೋ ಸೆಂಟಿಮೆಂಟ್ಸ್ ನಿನಗೆ ಯಾಕೆ? ಈ ವಿಷಯನ ನಿನ್ನ ಬಿಟ್ರೆ ಬೇರೆ ಯಾರಿಗೂ ಹೇಳಕ್ಕಾಗಲ್ಲ, ಈ ಕೆಲ್ಸನ ನಿನಗ್ ಬಿಟ್ರೆ ಬೇರೆ ಯಾರಿಗೂ ಮಾಡಕ್ಕಾಗಲ್ಲ ಅಂತಾನೆ ನಿನಗೆ ಹೇಳ್ತಿರೋದು. ನಿನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಫಸ್ಟ್ ಅದನ್ನ ಹೇಳು. I'm still waiting, Prakyat. ಡೀಲ್. ಐ ನೋ, ಈ ಕೆಲಸದಲ್ಲಿ ರಿಸ್ಕ್ ಇದೆ. ನಾನು ಹೊಡಿತಾ ಇರೋದು ಯಾವುದೋ ಕುರಿ ಕೋಳಿನಲ್ಲ, ಚಂದ್ರಶೇಖರ್ ಆನೆ ಇದ್ದ ಹಾಗೆ. ಸ್ವಲ್ಪ ಯಾಮಾರಿದ್ರು ನನ್ನನ್ನೇ ಹೊಸ್ಕಾಕ್ಬಿಡ್ತಾರೆ. ಬಟ್ ದಟ್ಸ್ ಓಕೆ. ಇದನ್ನೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ ಹೇಳು? ನಿನಗೆ ಅಂದಮೇಲೆ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಶ್ವೇತಾ. ಅಂದಮೇಲೆ ಇದಕ್ಕೂ ಸೈ, ನಾನೇನು ನನ್ನ ನಿಯತ್ತೇನು ಅಂತ ತೋರಿಸ್ತೀನಿ. ಗುಡ್. ಟೈಮ್ ಬಂದಾಗ ನಿಯತ್ತಿಗೆ ಏನೇನು ಕೊಡ್ಬೇಕೋ ಎಲ್ಲಾನು ಕೊಡ್ತೀನಿ. ರೆಡಿ ಇರು, ಟೈಮ್ ಹೇಳ್ತೀನಿ. ಓಕೆ.